ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ DM ಮಾಡಿದರು ನಿಮ್ಮ ಸ್ಕಿನ್ ಕೇರ್ನ ಹೇಳಿ ಅಂತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸ್ಕಿನ್ ಕೇರ್ ನಾನು ಆ ಥರ ಏನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇ ಮ್ಯಾಕ್ಸಿಮಮ್ ಒಂದು 2 to 3 ಅಷ್ಟೇ ನಾನು ಯೂಸ್ ಮಾಡೋದು ಸ್ಕಿನ್ ಕೇರಿಗೆ. ಏನಂದರೆ ಫಸ್ಟು ನಾವು ನ್ಯಾಚುರಲ್ ಆಗೇ ಹ್ಯಾಪಿಯಾಗಿರಬೇಕು. ಹ್ಯಾಪಿ ಆಗಿದ್ರೇ ನಮ್ಗೆ ಏನನ್ನು ಯೋಚನೆ ಮಾಡೋದು ಕಷ್ಟ. ಆದಮೇಲೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂದರೆ ನಾವು ಅದ್ರ ಬಗ್ಗೆನೇ ಕೊರಗಬಾರ್ದು, ಯೋಚನೆ ಮಾಡಬಾರ್ದು. ಆವಾಗಲೇ ನಮಗೆ ಅದೊಂದು ಖುಷಿಯಾಗಿದ್ರೇ ನಮಗೊಂದು ಮುಖದಲ್ಲಿ ಒಂದು ಗ್ಲೋನೆಸ್ ಬರುತ್ತೆ. ಈಗ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಏನು ಚಿಂತೆ ಮಾಡ್ತಿರ್ತೀವಿ ಅದು ಮುಖದಲ್ಲಿ ಹಂಗೆ ಕಾಣಿಸ್ತಾ ಇರುತ್ತೆ. ಖುಷಿಯಾಗಿದ್ದರೆ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಯಾರೇ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಮೇನ್ ನಿದ್ದೆ ಬೇಕು. ನಿದ್ದೆ ಇಲ್ಲ ಅಂದರೆ ಮನುಷ್ಯನಿಗೆ ಏನೇ ಆ್ಯಕ್ಟಿವೇ ಇರಲ್ಲ. ಮನುಷ್ಯನಿಗೆ 7 to 8 hours ನಿದ್ದೆ ಮಾಡಲೇಬೇಕು ಮ್ಯಾಕ್ಸಿಮಮ್. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಫುಲ್ ಗ್ಲೋ ಬಂದೇ ಬರುತ್ತೆ ಮುಖದಲ್ಲಿ. ಆಮೇಲೆ ಇನ್ನೇನು ನಾನು ಯೂಸ್ ಮಾಡ್ತೀನಿ ಅಂದರೆ ಅಷ್ಟೇ. ಇನ್ನು ಮನೇಲಿ ಮಾಡೋ ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತೀನಿ. ಮಂತ್ಲಿ 2 times ನಾನು ಫೇಸ್ ಪ್ಯಾಕ್ ಹಾಕ್ತೀನಿ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕ್ ಮಾಡ್ಕೊತೀನಿ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ಫೇಸ್ ಪ್ಯಾಕ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಿಮಗೆ ಬೇರೆದು ಬೇಕು ಅಂದರೆ ಫೇಸ್ ಪ್ಯಾಕ್ಗಳು ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಯಾವ ಥರ ಬ್ಲಾಗ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ. ನಾನು ಆ ಥರ ಬ್ಲಾಗ್ನು ನಾನು ಟ್ರೈ ಮಾಡ್ತೀನಿ. ಈಗ ಹೋಗ್ಬಿಟ್ಟು ನಾನು ಏನೇನು ಅಪ್ಲೈ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಫಸ್ಟ್ ಹೋಗ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಗೈಸ್, ನಾನು ಈಗ ಮುಖ ತೊಳ್ಕೊಬಂದು ಕೂತಿದ್ದೀನಿ ನೋಡಿ. ಮುಖ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾನು ಒಂದು 8 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು 160 rupees. ಇದು ಒಟ್ಟಿನಲ್ಲಿ ಚೆನ್ನಾಗಿದೆ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನಾನು 8 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬ ಅಡ್ಜಸ್ಟ್ ಆಗಿದೆ ಇದು, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸಿರಮು. ಮೇನ್ ನನಗೆ ಗ್ಲೋನೆಸ್ ಕೊಡೋಕ್ಕೆ ಕಾರಣ ನನಗಿದೆ ಸಿರಮು. ಫಸ್ಟ್ ನಾನು ಇವಾಗ ಒಂದು 3-2 months ನಾನು ಕಂಟಿನ್ಯೂಸ್ ಆಗಿ ಹಚ್ತಾ ಇಲ್ಲ. ಫಸ್ಟು ನಾನು ಕಂಟಿನ್ಯೂಸ್ ಆಗಿ ಡೈಲಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿಬಿಟ್ಟು ನಾನು ಡೈಲಿ ಸಿರಮ್ನ ಹಚ್ಕೊಂಡು ಮಲ್ಕೋತಿದ್ದೆ. ತುಂಬ ಚೆನ್ನಾಗಿ ನನ್ನ ಫೇಸ್ಗೆ ಗ್ಲೋನೆಸ್ ಕೊಡ್ತು, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಇದೇನೆ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಇದೇ ಸಿರಮು. ಇದನ್ನು ಇದು ನೀವು ನಿಮ್ಗೆ ಗ್ಲೋನೆಸ್ ಬೇಕು ಅಂದರೆ ಇದು ಬೇರೆಯವ್ರಿಗೆ ಹೆಂಗೆ ವರ್ಕ್ ಮಾಡುತ್ತೋ ನನಗೆ ಗೊತ್ತಿಲ್ಲ. ನನ್ನ ಬಂದುಬಿಟ್ಟು ಆಯಿಲ್ ಸ್ಕಿನ್ನು, ಮಾಮೂಲಿ ಸ್ಕಿನ್ ಇದ್ದವ್ರಿಗೂ ಇದು ಯೂಸ್ ಆಗುತ್ತೆ. ನಾನು ಹಚ್ತಿದ್ದು ನೈಟ್ ಹೊತ್ತು ಮಲಗೋಕ್ಕಿಂತ ಮುಂಚೆ ಮುಖ ತೊಳೆದ್ಬಿಟ್ಟು ಹಚ್ತಿದ್ದೆ, ಮತ್ತು ಮಾರ್ನಿಂಗ್ ಟೈಮು ಮುಖ ತೊಳೆದ್ಮೇಲೆ ಹಚ್ತಿದ್ದೆ. ತುಂಬ ಚೆನ್ನಾಗಿ ನನಗೆ ಗ್ಲೋನೆಸ್ ಕೊಡ್ತು. ಗೈಸ್, ಯಾವುದೇ ನಾವು ಪ್ರಾಡಕ್ಟ್ ನಾವು ಮುಖಕ್ಕೆ ಹಚ್ತೀವಿ ಅಂದರೆ ತುಂಬ ಉಜ್ಜಬಾರ್ದು ಗೈಸ್. ಲೈಟಾಗಿ ಅಪ್ಲೈ ಮಾಡಬೇಕು. ತುಂಬ ಉಜ್ಜಿದ್ರೆ ಫುಲ್ ಕೈಗೇನೆ ಎಲ್ಲ ಪ್ರಾಡಕ್ಟು ಕೈಯಲ್ಲೇ ಉಳ್ಕೊಳ್ಳುತ್ತೆ. ಲೈಟಾಗಿ ಅಪ್ಲೈ ಮಾಡಬೇಕು ನೋಡಿ, ನೀವು ನೋಡ್ಬೋದು. ಅದಾದಮೇಲೆ ಈಗ ನೆಕ್ಸ್ಟು ನನ್ನ ಸನ್ಸ್ಕ್ರೀನು. ಇದೊಂದು 2 ವರ್ಷದಿಂದ ಹಚ್ತಾ ಇದ್ದೀನಿ ಸನ್ಸ್ಕ್ರೀನು. ಇದೂ ಬಂದುಬಿಟ್ಟು 2 ವರ್ಷದಿಂದ ನಾನು ಹಚ್ತಿರೋದು. ಈ ಸನ್ಸ್ಕ್ರೀನು ಈಗ 2 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಇದೆ ಈ ಸನ್ಸ್ಕ್ರೀನು. ನಾನು ಒಂದು ಪ್ರಾಡಕ್ಟ್ ಯಾವ್ದಾರ ಫಿಕ್ಸ್ ಆಗಿಬಿಟ್ರೆ ಮತ್ತೆ ನಾನು ಬೇರೆ ಪ್ರಾಡಕ್ಟಿಗೆ ಹೋಗೋಕೆ ನನಗೆ ಮನಸ್ಸೇ ಬರಲ್ಲ. ಮತ್ತು ನಾನು ಜಾಸ್ತಿ ಪ್ರಾಡಕ್ಟಿಗೆಲ್ಲ ನಾನು ಇನ್ವೆಸ್ಟು ಕೂಡ ಮಾಡಲ್ಲ. ನನಗೆ ಅಷ್ಟೊಂದೆಲ್ಲ ಕ್ರೇಜು ಇಲ್ಲ ಇದ್ರ ಬಗ್ಗೆ. ಹಂಗಂತ ನಾನು ಮೇಕಪ್ ಮಾಡೋದೇ ಇಲ್ಲ ಅಂತ ಅಲ್ಲ. ಯಾವ್ದಾರ ಫಂಕ್ಷನ್ ಇದ್ದರೆ ಅದಕ್ಕೆಲ್ಲ ನಾನು ಎಲ್ಲ ಥರ ಫುಲ್ಲು ಮೇಕಪ್ ಮಾಡ್ಕೊತೀನಿ. ಏನು ಇಲ್ಲೇ ಟೆಂಪಲಿಗೆ ಹೋಗಬೇಕು, ಇಲ್ಲ ರಿಲೇಟಿವ್ದು ಫಂಕ್ಷನ್ ಇದೆ, ಸಣ್ಣ ಪುಟ್ಟದ ಫಂಕ್ಷನ್ ಅಂದರೆ ನಾನು ಯೂಸ್ ಮಾಡೋದೇ ಇಷ್ಟೇನೆ. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 400 rupees ಆಗುತ್ತೆ. ಇದು ಸನ್ಸ್ಕ್ರೀನು. ಇದು VLCC ಅವ್ರದ್ದು SPF 14+ ಇದು. ನೀವು ತೊಗೊಳ್ಳೋರಾದರೆ 16 ತೊಗೊಳ್ಳಿ.
60 ಮೇಲೆ ತೊಗೊಳ್ಳಿ. ನನಗೆ ಸಾಕು ಅಂತ ಇದು ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 465 ರುಪೀಸು. ನಾನು ಟೈಪಲ್ಲಿ ಹಚ್ಕೊತೀನಿ. ನೀವು ಯಾವ ಥರ ಹಚ್ಕೋತೀನೋ ಸನ್ಸ್ಕ್ರೀನು ಆ ಥರನೇ ಹಚ್ಕೊಳ್ಳಿ. ನೋಡಿ ಇಷ್ಟೇ ಗೈಸ್, ನನ್ನ ಸ್ಕಿನ್ ಕೇರ್ ನಾನು ಮಾಡೋದು, ಇನ್ನೇನು ಮಾಡಲ್ಲ. ಇಷ್ಟೇ, ನಾನು ಇನ್ನೇನು ಯೂಸ್ ಮಾಡೋದು ಇಲ್ಲ. ಇದ್ಮೇಲೆ ಇನ್ನು ನ್ಯಾಚುರಲಾಗಿ ಮನೆಯಲ್ಲಿ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತೀನಿ. ಅದು ಬಿಟ್ಬಿಟ್ಟು ಇನ್ನೇನು ನಾನು ಪ್ರಾಡಕ್ಟ್ಸ್ನ ಹಚ್ಚಲ್ಲ. ಇಷ್ಟೇನೆ. ಇದ್ರ ಜೊತೆ ನಾನು ಕುಂಕುಮ, ಲಿಪ್ಸ್ಟಿಕ್ಕು ಅಷ್ಟೇ ಗೈಸ್. ಹೆಣ್ಮಕ್ಳಿಗೆ ಕುಂಕುಮನೇ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಕುಂಕುಮ ಯಾವಾಗಲೂ ಇಟ್ಟೇ ಇಡ್ತೀನಿ. ಕುಂಕುಮ ಆದಮೇಲೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ. ಗೈಸ್, ನಾವು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಇದು ನಾನು ಏನು ಹಚ್ತೀನಿ ಅದನ್ನೇ ನಿಮ್ಗೆ ಹೇಳಿರೋದು. ಯಾವುದೇ ರೀತಿ ಪ್ರಮೋಷನ್ ಏನೂ ಇಲ್ಲ. ಇದು ನೀವು ಹಚ್ಚಲೇಬೇಕು ಅಂತಲೂ ಏನಿಲ್ಲ. ನನ್ನ ಕೇಳಿದ್ದಕ್ಕೆ ನಾನು ಏನು ಮಾಡ್ತೀನಿ ಅಂತ ನಾನು ಇಷ್ಟೇ ಮಾಡೋದು. ಇದು ಎಲ್ಲರ ಸ್ಕಿನ್ನಿಗೂ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತಲೂ ಗೊತ್ತಿಲ್ಲ. ಒಬ್ಬೊಬ್ರದ್ದು ಒಂಥರ ಸ್ಕಿನ್ ಇರುತ್ತೆ, ಮತ್ತು ಒಬ್ಬೊಬ್ಬರು ವೆದರ್ಗೂ ಸ್ಕಿನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ಇಷ್ಟೇ ಯೂಸ್ ಮಾಡೋದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.